ನಮಸ್ಕಾರ. ಇವತ್ತಿನ ಮಾಹಿತಿ ಕೊಡೋಣ ಅಂದರೆ ಓವರಿನ್ ರೀಜುವಿನೇಷನ್ ಅಂತ. ಅಂದರೆ ಹೊಸದಾಗಿ ಬಂದಿರೋಂಥ ಒಂದು ಟೆಕ್ನಿಕ್ ಇದು. ಯಾರಿಗೆ AMH ಲೋ ಇರುತ್ತೋ, ಅಂದರೆ ಬಿಲೋ 1 ಇದ್ದು 0.5, 0.9, 0.8 ಮತ್ತು 0.3 ಅಂಥವ್ರಿಗೆ ಸ್ವಂತ ಎಗ್ಗಿಂದ ಮಕ್ಕಳಾಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಹೊಸದಾಗಿ ಏನು ಇನ್ವೆನ್ಷನ್ ಆಗಿದೆ ಅಂದರೆ ಓವರಿನ್ ಸ್ಟೆಮ್ ಸೆಲ್ಸ್ ಅಂತ ನಾವು ಪ್ರಿಪೇರ್ ಮಾಡ್ತೀವಿ. ಇದು ನಮ್ಮ ಸೆಂಟ್ರಲ್ಲಿ ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಒಂದು 10 ರಿಂದ 11 ಹೆಣ್ಮಕ್ಳಿಗೆ ಮಾಡಿದ್ದೀವಿ. ಅದರಲ್ಲಿ 3 ಎಗ್ ಡೆವಲಪ್ಮೆಂಟ್ಗೆ ತುಂಬ ಮಾಹಿತಿಯಾಗಿ ಡೆವಲಪ್ ಆಗಿದೆ ಮತ್ತು 2 ಪೇಷಂಟ್ಸಲ್ಲಿ ಪಾಸಿಟಿವ್ ಆಗಿ ನಮಗೆ ಸಕ್ಸಸ್ ನಾವು ನೋಡ್ತಾ ಇದ್ದೀವಿ. ಓವರಿನ್ ರೀಜನರೇಷನ್ ಅಂದ್ರೇನು? ಓವರಿನ್ ಸ್ಟೆಮ್ ಸೆಲ್ಸ್ ಅಂತಾರೆ ಇದಕ್ಕೆ. ಯಾರಿಗೆ ವಯಸ್ಸು ಕಮ್ಮಿ ಇದ್ದುಕೊಂಡು ಅಂದರೆ 30 ವರ್ಷ ಆಗಿರ್ತಾರೆ, 35 ವರ್ಷ ಆಗಿರ್ತಾರೆ, ಬಿಲೋ 38 ಅಥವಾ 35 ಒಳಗಡೆ ಇದ್ದೂ ಅವರು AMH ತುಂಬ ಕಡಿಮೆ ಆಗ್ತಾರೆ, ಅಂದರೆ ಪ್ರಿಮ್ಯಾಚರ್ ಓವರಿನ್ ಫೇಲ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ ಇರೋ ಎಗ್ಗನ್ನು ಅದಕ್ಕೆ ರೀಜುವಿನೇಷನ್ ಮಾಡಿ ಸ್ಟೆಮ್ ಸೆಲ್ಸ್ ಕೊಟ್ಟು ಅದಕ್ಕೆ ಪೊಟೆನ್ಷಿಯಲಿಟಿ ಬೆಳೆಸಿ ಒಳ್ಳೆ ಎಗ್ಗನ್ನು ಬೆಳೆಸಿ ಥ್ರೂ IVF ಮುಖಾಂತರ ನಮ್ಮ ಮಕ್ಕಳು ಮಾಡ್ಬೋದು. ಅದಕ್ಕೆ ಯಂಗ್ ಏಜಲ್ಲಿ ಸಪೋಸ್ 26, 25, 28, 30 ಅಂಥ ವಯಸ್ಸಲ್ಲೆಲ್ಲ ತುಂಬ ಜನ ಇತ್ತೀಚಿನ ಕಾಲದಲ್ಲಿ ನಾವು AMH ಲೋ ಇರೋದು ನೋಡ್ತಾ ಇದ್ದೀವಿ. ಅವರಿಗೆ ಇದು ಒಂದು ಆಧುನಿಕ ಮೆಥಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಿನ್ ರೀಜುವಿನೇಷನ್ ಅಂತಂದರೆ ಹೆಣ್ಮಕ್ಳು ಅವ್ರದ್ದೇ ಫೀಮೇಲ್ ಅವ್ರು ಯಾರು ಇರ್ತಾರಲ್ಲ ಅವ್ರ ಬ್ಲಡ್ಡನ್ನು ಡ್ರಾ ಮಾಡಿ ಒಂದು 60 ml ಬ್ಲಡ್ ತೊಗೊಂಡು ಅದನ್ನು ಸೆಂಟ್ರಿಫಿಕೇಷನ್ ಮಾಡಿ ಸ್ಟೆಮ್ ಸೆಲ್ಸನ್ನು ಮತ್ತು ಆ್ಯಕ್ಟಿವೇಟಿಂಗ್ ಏಜೆಂಟ್ಸನ್ನು ಮಿಕ್ಸ್ ಮಾಡಿ ಅದರಿಂದ ಏನು PRP ಅಂತ ಬರುತ್ತೆ, ಅರೌಂಡ್ 2 to 3 ml ಅಥವಾ ಅಪ್ ಟು 5 ml ವರೆಗೂ ಬರುತ್ತಲ್ಲ, ಅದನ್ನು ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ, ಆ ಓವರಿ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ ಥ್ರೂ ದ ಸ್ಕ್ಯಾನ್ ಮುಖಾಂತರ. ಆವಾಗ ಇಂಜೆಕ್ಟ್ ಮಾಡಿ ಒಂದು 6 ವಾರ ವೆಯ್ಟ್ ಮಾಡಿದಾಗ ನಮಗೆ ಏನು ಆ್ಯಂಟಲ್ ಫಾಲಿಕಲ್ ಕೌಂಟು ಅಂದರೆ ಪೀರಿಯಡ್ ಬಂದಾಗ ಸೆಕೆಂಡ್ ಥರ್ಡ್ ಡೇಗೆ ನಾವೇನು ಕೌಂಟ್ ಮಾಡಿರ್ತೀವಲ್ಲ ನಂಬರ್ ಆಫ್ ಎಗ್ಸು, ಅದಕ್ಕಿಂತ 2, 3 ಅಂತ ಕಾಣಿಸ್ತಾ ಇದ್ದರೆ ಅದು 5, 6 ಅಂತ ಅಂದರೆ ಬೆಳವಣಿಗೆ ಆಗಿದೆ ನೋಡಿರ್ತೀವಿ. ಒಂದು 3, 4 ಜಾಸ್ತಿ ಬಂದಾಗ ಅದು ನಮಗೆ ತುಂಬಾ, ಏಕೆಂದರೆ ಅವರಲ್ಲಿ ನಾವು AMH ಲೋ ಅಂತ ಹೇಳ್ತೀವಲ್ಲ, ಎಗ್ಗು ಟೋಟಲಾಗಿ 2 ಸೇರಿಸಿ 2 ಅಥವಾ 1, 3 ಇರುತ್ತೆ ಅಷ್ಟೇ. ಅಂಥವ್ರಿಗೆ ನಾವು ಈ ಥರ PRP ಮಾಡಿದಾಗ ಸಕ್ಸಸ್ ಅಂದರೆ ನಂಬರ್ ಆಫ್ ಎಗ್ಸನ್ನ ಪ್ರೊಡಕ್ಷನ್ಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಒಳ್ಳೆ ಎಂಬ್ರಿಯೋಸನ್ನು ಪ್ರೊಡ್ಯೂಸ್ ಮಾಡಿ ಥ್ರೂ IVF ಮುಖಾಂತರ ಮಾಡಿ ಅಂದರೆ ಅವ್ರದ್ದೇ ಎಗ್ಗಿಂದ ತಾಯಿ ಆಗೋವಂಥ ಪರಿಸ್ಥಿತಿಯನ್ನು ನಾವು ತುಂಬ ನೋಡ್ತಾ ಇದ್ದೀವಿ. ಇದಕ್ಕೆ ಓವರಿನ್ ರೀಜುವಿನೇಷನ್ ಅಂತಾರೆ, ಓವರಿನ್ ಸ್ಟೆಮ್ ಸೆಲ್ ಥೆರಪಿ ಅಂತಾರೆ. ನಿಮ್ಮ ಸ್ವಂತ ಎಗ್ಗನ್ನು ನಾವು ಬೆಳೆಸಿ ಅದನ್ನು ಕ್ವಾಲಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಿ ನಂಬರ್ಸನ್ನು ಜಾಸ್ತಿ ಮಾಡಿ ನೀವೇ ಸ್ವಂತ ತಾಯಿ ಆಗ್ಬೋದು. ಯಾಕೆಂದರೆ ಎಷ್ಟೊಂದು ಹೇಳ್ತಾರೆ ನಮ್ಮ ಔಟ್ಸೈಡ್ ಡಾಕ್ಟರ್ ನಮ್ಗೆ ರೆಫರ್ ಮಾಡ್ತಾರೆ, ಡೋನರ್ ಎಗ್ ಪ್ರೋಗ್ರಾಮ್ ಅಂತ ಬರೀತಾರೆ, ಇಲ್ಲ ನಿಮ್ಮ ಎಗ್ಗೇ ಇಲ್ಲ, ಈಗ ನಿಮ್ದು ಆಗೋದಿಲ್ಲ ಅಂತ. ಖಂಡಿತವಾಗಿ ಅದನ್ನೂ ಇದೆ, ಡೋನರ್ ಎಗ್ ಪ್ರೋಗ್ರಾಮ್ ಇದೆ. ಬಟ್ ನಾನು ಆ್ಯಸ್ ಎ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸ್ವಂತ ನಾನೇ ತಾಯಿ ಆಗಬೇಕಂತ, ಅಂದರೆ ಅವರೇ ಜೆನೆಟಿಕಲಿ ಮೇಕಪ್ ಬೇಬಿ ಇರಬೇಕಂತ. ಅದಕ್ಕೆ ಇದೊಂದು ವಿಧವಾದ ಒಂದು ಹೊಸದಾಗಿ ಮೆಥಡ್ ಅಂದರೆ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ. ಇದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಈಗ ನನ್ನ 11-12 ಜನದಲ್ಲಿ ಇಬ್ಬರಿಗೆ ಎಗ್ಗು ಒಳ್ಳೆ ಬಂದುಬಿಟ್ಟು ಎಂಬ್ರಿಯೋ ಆಗಿದೆ. ಕೆಲವೊಂದರಲ್ಲಿ ಸ್ಟೋರ್ ಮಾಡಿಕ್ಕಿದ್ದೀವಿ ಮತ್ತು ಸ್ಟೋರ್ ಮಾಡಿ ಕೆಲವೊಂದು ಟ್ರಾನ್ಸ್ಫರ್ ಮಾಡಿದ್ದೀವಿ, ಅದರಲ್ಲಿ 2 ಪಾಸಿಟಿವ್ ಆಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿ ಡೋನರ್ ಎಗ್ ಹೋಗೋಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡಿಕೊಂಡು ಮಾಡ್ಕೊಳ್ಳಿ.